ಅವಳು ಪಾಠ ಅರ್ಧಕ್ಕೆ ನಿಲ್ಲಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿರಾಶೆಯಾಯಿತು. ಸುಮ ನೇರವಾಗಿ ಸ್ಟಾಫ್ ರೂಮಿಗೆ ಬಂದು ಸುಮ್ಮನೆ ಕುರ್ಚಿಗೆ ಒರಗಿಕೊಂಡು ಕಣ್ಣು ಮುಚ್ಚಿದಳು. ನಿಮಿಷದ ನಂತರ ಪೀರಿಯಡ್ ಮುಗಿದ ಬೆಲ್ ಆಯಿತು. ಆದರೂ ಸುಮ ಹಾಗೆ ಕುಳಿತಿದ್ದಳು. ಕ್ಲಾಸ್ ಮುಗಿಸಿಕೊಂಡು ಬಂದ ಕಾವೇರಿ ಸುಮಾಳನ್ನು ನೋಡಿದವಳೆ ಅವಳ ಹತ್ತಿರ ಬಂದು ಅವಳ ಹಣೆಯ ಮೇಲೆ ಕೈಯಿಟ್ಟು, ಯಾಕೆ ಸುಮಿ, ಹುಷಾರಿಲ್ವಾ ಎಂದಾಗ ಎಚ್ಚೆತ್ತುಕೊಂಡ ಸುಮ, ಹಾಗೇನಿಲ್ಲಮ್ಮ, ಯಾಕೋ ಸ್ವಲ್ಪ ಬೇಜಾರಾಯಿತು, ಅದಕ್ಕೆ ಸುಮ್ಮನೆ ಕುಳಿತಿದ್ದೆ. ಸಂಗಾತಿ ಜೊತೆಯಲ್ಲಿರಬೇಕಾದ ವಯಸ್ಸಿನಲ್ಲಿ ಆಸರೆ ಇಲ್ಲದೆ ಹೋದರೆ ಹೀಗೆ ಆಗುತ್ತೆ. ಈಗಲಾದರೂ ಏನಾಯಿತು, ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿರಬಹುದು ಎಂದು ಹೇಳಿದಾಗ ಅವಳ ಮಾತಿಗೆ ಸುಮ ನಗುತ್ತಾ, ಅಲ್ಲ ಕಾವೇರಿ, ನನ್ನ ವಯಸ್ಸೀಗ ಸುಮಾರು 40 ವರ್ಷ ದಾಟಿದೆ. ಹರಿಯದವಳು ಅನ್ನೋ ಹಾಗಿಲ್ಲ, ಮುದುಕಿ ಅನ್ನುವುದಕ್ಕೂ ಆಗೋಲ್ಲ. ವಿಶ್ವಾಮಿತ್ರ ಸೃಷ್ಟಿಸಿದ ತ್ರಿಶಂಕು ಸ್ವರ್ಗದ ಹಾಗೆ ತ್ರಿಶಂಕು ವಯಸ್ಸಿನಲ್ಲಿದ್ದೀನಿ. ಅಲ್ಲದೆ ನನ್ನ ಮನಸ್ಸಿನ ತುಂಬ ಮಣ್ಣು ತುಂಬಿಕೊಂಡಿದ್ದು, ಅವನನ್ನು ಅಲ್ಲಿಂದ ಕಳುಹಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದಾಗ ಕಾವೇರಿ ಅವಳ ಮಾತು ಕೇಳಿ ನಕ್ಕು ಸುಮ್ಮನಾದಳು. ಅವಳ ಸ್ವಭಾವ ಹಾಗೆ, ತುಂಬ ಚೆನ್ನಾಗಿ ಕಾಳಜಿ ಮಾಡುತ್ತಲೇ ಅಲ್ಲದೆ ಈ ಕಾಲೇಜಿನಲ್ಲಿ ತಾನು ಮತ್ತು ಅವಳು ಇಬ್ಬರೇ ಹೆಣ್ಣು ಮಕ್ಕಳು. ಹೀಗಾಗಿ ಅವಳಿಗೆ ಸುಮಾಳ ಮೇಲೆ ವಿಶೇಷ ಪ್ರೀತಿ ಮತ್ತು ಕಾಳಜಿ ಇತ್ತು. ಕಾವೇರಿ ಮತ್ತೆ ತನಗೆ ಕ್ಲಾಸ್ ಇದೆ ಅಂತ ಹೇಳಿ ಹೋದಳು. ಸುಮಾಳಿಗೆ ಬೇರೆ ಕ್ಲಾಸ್ ಇರಲಿಲ್ಲ. ಸುಮ ಅಲ್ಲೇ ಕುಳಿತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಕುಳಿತು ಕುಳಿತು ಬೇಜಾರಾಗಿ ಲೈಬ್ರರಿಗೆ ಹೋಗಿ ಏನಾದರೂ ಓದಿರಾಯಿತೆಂದುಕೊಂಡು ಅಲ್ಲಿಗೆ ಹೋದಳು. ಅಲ್ಲಿ ಹೋಗಿ ಕೈಗೆ ಸಿಕ್ಕ ಕಾದಂಬರಿಯನ್ನು ತೆಗೆದುಕೊಂಡು ಓದಲು ಕುಳಿತಳು. ಸುಮ ತನಗೆ ಬೇಸರವಾದಾಗ ಕಾದಂಬರಿ ಓದುತ್ತಿದ್ದಳು. ಅವಳು ತನ್ನ ಕೈಗೆ ಸಿಕ್ಕ ಕಾದಂಬರಿ ತೆಗೆದುಕೊಂಡು ಬಂದು ಕುಳಿತಳು. ಲೆಕ್ಚರರ್ ಲೈಬ್ರರಿಯಲ್ಲಿ ಕುಳಿತಿದ್ದರಿಂದ ಅಲ್ಲಲ್ಲೇ ಮಾತನಾಡುತ್ತಾ ಕುಳಿತಿದ್ದ ವಿದ್ಯಾರ್ಥಿಗಳೆಲ್ಲ ಸೀರಿಯಸ್ ಆಗಿ ಓದುತ್ತಿರುವಂತೆ ಕುಳಿತರು. ಆದರೆ ಸುಮಾಳಿಗೆ ಗೊತ್ತು, ಅವರಲ್ಲಿ ಕೆಲವು ಗಂಡು ಹುಡುಗರು ತನ್ನನ್ನು ನೋಡಲೆಂದೇ ಕುಳಿತಿದ್ದಾರೆ ಅಂತ. ಅವಳು ಅದಕ್ಕೆಲ್ಲ ಗಮನ ಕೊಡದೆ ತಾನು ತಂದ ಪುಸ್ತಕವನ್ನು ನೋಡಿದಳು. ಅದು ತ್ರಿವೇಣಿ ಬರೆದ ಸೋತು ಗೆದ್ದವಳು ಕಾದಂಬರಿಯಾಗಿತ್ತು. ತ್ರಿವೇಣಿ ಸುಮಾಳ ಅಚ್ಚುಮೆಚ್ಚಿನ ಲೇಖಕಿ. ಇಲ್ಲಿಯವರೆಗೆ ತ್ರಿವೇಣಿಯವರ ಎಲ್ಲ ಕಾದಂಬರಿಗಳನ್ನು ಓದಿದ್ದರೂ ಇದೊಂದು ಪುಸ್ತಕ ಓದುವುದಾಗಿರಲಿಲ್ಲ. ಇಂದು ಹೇಗೋ ಸಮಯವಿತ್ತು, ಓದಿದರಾಯಿತು ಎಂದುಕೊಂಡು ಪುಟ ತೆರೆದು ಓದತೊಡಗಿದಳು. ಆ ಕಾದಂಬರಿಯನ್ನು ಓದುತ್ತಿದ್ದಂತೆ ಅವಳು ಅದರಲ್ಲಿಯೇ ಲೀನವಾದಳು. ತನ್ನನ್ನೇ ಆ ಕಾದಂಬರಿಯ ನಾಯಕಿಯಾಗಿ ಕಲ್ಪಿಸಿಕೊಂಡು ಪಾತ್ರವನ್ನು ಅನುಭವಿಸತೊಡಗಿದಳು. ಕಥಾನಾಯಕಿಯಂತೆ ತನ್ನದೂ ಸಹ ಒಂಟಿ ಜೀವನ. ಅವಳ ಒಂಟಿತನದಲ್ಲಿ ಸುಮ ತನ್ನನ್ನು ತಾನು ಕಂಡುಕೊಂಡಳು. ಲೇಖಕಿ ನಾಯಕಿಯ ಪಾತ್ರದಲ್ಲಿ ಸೃಷ್ಟಿಸಿದ ಏಕಾಂಗಿತನ, ಯಾರೋ ತನ್ನಿಂದ ದೂರಾಗಿ ಹೋದಾಗ ಪಡುವ ವೇದನೆ, ಏಕಾಂಗಿತನದ ಜೀವನದಲ್ಲಿ ಒಂದು ಹೆಣ್ಣನ್ನು ಪರಪುರುಷರು ನೋಡುವ ದೃಷ್ಟಿ, ತನ್ನ ಜೀವನದ ಘಟನೆಗಳನ್ನು ಕಥಾರೂಪವಾಗಿ ಆ ಕಾದಂಬರಿಯಲ್ಲಿ ಬರೆಯಲಾಗಿದೆ ಎಂಬ ಭಾವನೆಗೆ ಬಂದಳು. ಮೊದಲ ಬಾರಿಗೆ ಆ ಕಾದಂಬರಿಯನ್ನು ಸುಮ ಓದಿದ್ದರಿಂದ ಅದರಲ್ಲಿ ಬರುವ ಪಾತ್ರಗಳಿಗೆ ಮಾರು ಹೋಗಿದ್ದಳು. ಆ ಕಾದಂಬರಿ ತನಗಾಗಿ ಬರೆಯಲಾಗಿದೆ ಎಂದುಕೊಂಡು ಇನ್ನೊಮ್ಮೆ ಅದನ್ನು ನಿರಾತಂಕವಾಗಿ ಭಾವನೆಗಳ ಸಮೇತ ಓದಬೇಕೆಂದುಕೊಂಡಳು. ಕಾದಂಬರಿಯನ್ನು ತೆಗೆದುಕೊಂಡು ಎದ್ದು ಲೈಬ್ರರಿಯ ಹತ್ತಿರ ಬಂದು ಲೈಬ್ರರಿ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿ ಅದನ್ನು ತನ್ನ ವ್ಯಾನಿಟಿ ಬ್ಯಾಗಿನಲ್ಲಿ ಹಾಕಿಕೊಂಡು ಬಂದಳು. ಕಾಲೇಜಿನ ಅವಧಿ ಮುಗಿದಿದ್ದರಿಂದ ನೇರವಾಗಿ ಕಾರು ಹತ್ತಿ ಮನೆಗೆ ಬಂದಳು. ಮನೆಗೆ ಬಂದವಳೆ ಹಸಿದ ಹೊಟ್ಟೆಗೆ ಸ್ವಲ್ಪ ಊಟ ಮಾಡಿ, ಸಂಜೆಯಾಗಿದ್ದರಿಂದ ಪೂಜೆ ಮಾಡಿ ಕೈಯಲ್ಲಿ ಕಾಫಿ ಹಿಡಿದುಕೊಂಡು ಸುಮ್ಮನೆ ಕಾಂಪೌಂಡ್ ಒಳಗೆ ಇರುವ ಜೋಕಾಲಿಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಕಾದಂಬರಿಯ ಸನ್ನಿವೇಶಗಳನ್ನು ನೆನಪಿಸಿಕೊಳ್ಳತೊಡಗಿದಳು. ನಾಯಕಿಯ ಗಂಡ ನಾಯಕಿಯನ್ನು ತುಂಬ ಪ್ರೀತಿಸುತ್ತಿದ್ದ.
ಅವಳು ಅಲಂಕಾರ ಮಾಡಿಕೊಂಡರೆ ಅದನ್ನು ಅವನು ಕೆಡಿಸುವ ತನಕ ಅವನಿಗೆ ಸಮಾಧಾನವಿರುತ್ತಿರಲಿಲ್ಲ. ಇಂತಹ ಅನೇಕ ಪ್ರಣಯಭರಿತ ಪ್ರಸಂಗಗಳನ್ನು ತುಂಬ ಚೆನ್ನಾಗಿ ಕಾದಂಬರಿಯಲ್ಲಿ ಸೃಷ್ಟಿಸಲಾಗಿತ್ತು. ಅವುಗಳನ್ನು ಓದುತ್ತಿದ್ದರೆ ಯಾರಿಗಾದರೂ ತಮ್ಮ ಸಂಗಾತಿಯನ್ನು ಬಿಟ್ಟು ಹೋಗದೆ ಇರುವಂಥ ಆಸೆಯಾಗುತ್ತಿತ್ತು. ಇಂತಹ ಪ್ರಸಂಗಗಳನ್ನು ತನ್ನ ಜೀವನದಲ್ಲಿ ಸುಮಾ ಕಂಡುಕೊಂಡಿದ್ದಳು ಮನು ಜೀವಂತವಿದ್ದಾಗ. ಆದರೆ ಈಗ ಅವೆಲ್ಲ ಕೇವಲ ನೆನಪುಗಳು ಮಾತ್ರ. ಹಳೆ ಸುಖದ ನೆನಪುಗಳನ್ನು ಮಾಡಿಕೊಳ್ಳುವಾಗ ಅದರಲ್ಲಿಯೂ ಏನೋ ಸುಖ ಇರುತ್ತೆ. ಹಾಗೆ ಅದೇ ಗುಂಗಿನಲ್ಲಿ ಮುಳುಗಿದ್ದ ಸುಮಾಳಿಗೆ ಕತ್ತಲೆಯಾಗಿದ್ದು ಗೊತ್ತಾಗಲಿಲ್ಲ. ಪಕ್ಕದ ಮನೆಯ ಲೈಟ್ ಹಾಕಿದಾಗ ಎಚ್ಚರಗೊಂಡ ಸುಮಾ ಆವಾಗ ಅವಳಿಗೆ ಕತ್ತಲೆಯಾಗಿದೆ ಅಂತ ಗೊತ್ತಾಗಿ ಹೋಗಿ ತಾನೂ ಮನೆಯ ಲೈಟ್ ಹಾಕಿದಳು. ಅಡುಗೆ ಮನೆಗೆ ಹೋಗಿ ಅನ್ನ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಬೇಕು ಎಂದುಕೊಂಡು ಹಾಕಿದಾಗ ಯಾಕೋ ಅವಳಿಗೆ ಟಿವಿ ಕಡೆಗೆ ನೋಡುವ ಮನಸ್ಸಾಗಲಿಲ್ಲ. ಆಫ್ ಮಾಡಿದವಳೇ ಎಲ್ಲ ಡೋರ್ ಲಾಕ್ ಮಾಡಿ ಬೆಡ್ರೂಮಿಗೆ ಹೋದಳು. ಮಂಚದ ಬದಿ ಇರುವ ಟೇಬಲ್ ಮೇಲೆ ತಾನು ಲೈಬ್ರರಿಯಿಂದ ತಂದ ಪುಸ್ತಕವನ್ನು ಇಟ್ಟಿದ್ದಳು. ಅದನ್ನು ತೆಗೆದುಕೊಂಡು ಬೆಡ್ ಮೇಲೆ ಮಲಗಿಕೊಂಡು ಮತ್ತೊಮ್ಮೆ ಅದನ್ನು ನಿಧಾನವಾಗಿ ಓದತೊಡಗಿದಳು. ಸಾವಕಾಶವಾಗಿ ಪ್ರತಿ ಸನ್ನಿವೇಶವನ್ನು ತನ್ನ ಕಣ್ಣ ಮುಂದೆ ತಂದುಕೊಂಡು ಓದುತ್ತಿದ್ದಾಗ ನಾಯಕಿ ಮತ್ತು ಅವಳ ಗಂಡನ ಪ್ರಣಯದ ಸನ್ನಿವೇಶ ಬಂದಾಗ ತನ್ನ ಗಂಡನ ನೆನಪಾಗಿ ಭಾವೋದ್ವೇಗಕ್ಕೆ ಒಳಗಾದಳು. ಮನುನ ನೆನಪಾಗಿ ಅವಳ ಕಣ್ಣಲ್ಲಿ ನೀರು ಬಂತು. ಇಷ್ಟು ದಿನ ಅವನ ನೆನಪು ಅವಳಿಗೆ ಹಿತ ನೀಡುತ್ತಿತ್ತು. ನೆನಪುಗಳೇ ಹಾಗೆ, ಅದರಲ್ಲಿಯೂ ಮನಸ್ಸಿನ ಭಾವನೆಗಳನ್ನು ಮುದಗೊಳಿಸುವ ಪ್ರಣಯದ ನೆನಪುಗಳಿಗೆ ಅದರದೇ ಆದ ಶಕ್ತಿ ಇರುವುದು. ಒಬ್ಬ ಮನುಷ್ಯ ಇಲ್ಲದಿದ್ದರೂ ಇರುವ ಹಾಗೆ ಮಾಡುವುದೇ ಆ ನೆನಪು. ಆ ಪುಸ್ತಕವನ್ನು ಓದುತ್ತಿದ್ದಂತೆ ಅವಳಿಗೆ ಅವನ ಇಲ್ಲದಿರುವಿಕೆ ಅನುಭವಕ್ಕೆ ಬರತೊಡಗಿತು. ಒಬ್ಬ ವ್ಯಕ್ತಿ ದೂರದಲ್ಲಿದ್ದರೆ ಅವನು ಇದ್ದಾನೆ, ಇಂದಲ್ಲ ನಾಳೆ ಬರುತ್ತಾನೆ ಎಂಬ ಭರವಸೆ ಇರುತ್ತದೆ. ಆದರೆ ಇಲ್ಲದಿರುವ ವ್ಯಕ್ತಿ ಬರುತ್ತಾನೆಂಬ ಭರವಸೆ ಇರುವುದೇ ಇಲ್ಲ. ಅಲ್ಲದೆ ಅವನ ನೆನಪು ಮಾತ್ರ ಅವನ ಇರುವಿಕೆಯನ್ನು ಮನಸ್ಸಿನಲ್ಲಿ ತೋರಿಸಿಕೊಡುತ್ತದೆ. ಆದರೆ ಪ್ರಾಕ್ಟಿಕಲ್ನಲ್ಲಿ ಅದು ಅಸಾಧ್ಯದ ಮಾತು. ಮೊದಮೊದಲು ಮನು ತನ್ನ ಹತ್ತಿರವೇ ಇದ್ದಾನೆ ಎಂದುಕೊಂಡ ಸುಮಾ ಅವನನ್ನು ನೆನಪಿಸಿಕೊಳ್ಳುತ್ತಾ ಅವನ ಇರುವಿಕೆಯನ್ನು ಫೀಲ್ ಮಾಡಿಕೊಳ್ಳುತ್ತಿದ್ದಳು. ಆದರೆ ಈಗ ಅವಳಿಗೆ ಪ್ರಾಕ್ಟಿಕಲ್ ಆಗಿ ಅವನು ಇಲ್ಲದಿರುವುದು ಫೀಲ್ ಆಗ್ತಿತ್ತು. ಸುಮಾರು ಹೊತ್ತು ಹಾಗೆ ಅವನ ನೆನಪಿನಲ್ಲಿಯೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಲಗಿದ್ದಳು. ನಿದ್ರೆ ಬರುತ್ತಿರಲಿಲ್ಲ. ಪಕ್ಕದ ಮನೆಯ ಮುದುಕಪ್ಪ ತನ್ನ ಮನೆಯಲ್ಲಿ ಟೇಪ್ ರೆಕಾರ್ಡಲ್ಲಿ ಹಾಡೊಂದು ಹಾಕಿದ್ದ. ಮೇರಾ ಜೀವನ್ ಕೋರಾ ಕಾಗಜ್ ಕೋರಾ ಹೇ ರೆಹಗಾಯ ಜೋ ಲಿಖಾ ಥಾ ಹಸುವೋ ಕೆ ಸಂಗ್ ಬಹೆ ಗಾಯ. ತಾನು ಫೀಲ್ ಮಾಡಿಕೊಳ್ಳುತ್ತಿರುವ ವಿಷಯಕ್ಕೂ ಈ ಹಾಡಿಗೂ ಎಷ್ಟು ಹತ್ತಿರದ ಸಂಬಂಧವಿದೆ ಅಂತ ಯೋಚನೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಆ ಮುದುಕಪ್ಪನ ಹೆಂಡತಿ, ಅಯ್ಯೋ ನಿನ್ನ ಹಾಡಿಗಷ್ಟು ಬೆಂಕಿ ಹಾಕ, ಯಾವಾಗ ನೋಡಿದ್ರೂ ಹಳುಬುರುಕ ಹಾಡನ್ನೇ ಹಾಕ್ಕೊಂಡು ಕೂತಿರ್ತೀಯ, ಹಗಲೆನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ, ಸಾಕು ಆಫ್ ಮಾಡು, ನಾನು ಮಲಗಬೇಕು ಎಂದು ಸಲಿಗೆಯಿಂದ ತನ್ನ ಗಂಡನನ್ನು ಬೈದಾಗ ಅವಳ ಧ್ವನಿಗೆ ಹೆದರಿದ ಮುದುಕಪ್ಪ ಹಾಡನ್ನು ತೆಗೆದುಬಿಟ್ಟ. ಪಕ್ಕದ ಮನೆ ಮುದುಕ ಮುದುಕಿಯರಿಗೆ ವಯಸ್ಸಾದರೂ ಸಹ ಜಗಳವಾಡುವುದನ್ನು ಬಿಟ್ಟಿರಲಿಲ್ಲ. ಎಲ್ಲಿಯೋ ಹೇಳಿದಂತೆ ಯಾವಾಗಲೂ ಜಗಳವಾಡುತ್ತಾ ಇರುವ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗಿ ಇರುತ್ತದೆ ಅಂತ. ಆದರೆ ನಾನು ಮತ್ತು ಮನು ಮಾತ್ರ ಯಾವತ್ತಿಗೂ ಜಗಳವಾಡಿರಲಿಲ್ಲ. ಹಾಗಾದರೆ ನಮ್ಮ ನಡುವೆ ಪ್ರೀತಿ ಇರಲಿಲ್ವೇ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಜಗಳವಾಡಿದರೆ ಮಾತ್ರ ಪ್ರೀತಿ ಎನ್ನುವುದಾದರೆ ಪ್ರಪಂಚದಲ್ಲಿ ಇರುವ ಎಲ್ಲ ಗಂಡ ಹೆಂಡಿರು ತಮ್ಮ ತಮ್ಮ ಪ್ರೀತಿಯನ್ನು ತೋರಿಸಿಕೊಳ್ಳಲು ತಮ್ಮ ಸಂಗಾತಿಯ ಜೊತೆಗೆ ಯುದ್ಧವನ್ನೇ ಮಾಡುತ್ತಿದ್ದರು ಎಂದುಕೊಂಡು ನಕ್ಕು ಮತ್ತೆ ನಾರ್ಮಲ್ ಆದಳು. ಯಾವತ್ತೂ ಇಲ್ಲದಿರೋ ಇಂತಹ ವಿಚಾರಗಳು ಇವತ್ತೇ ಯಾಕೆ ಬರ್ತಿವೆ ಅಂತ ಯೋಚಿಸುತ್ತಿದ್ದಾಗ ಅವಳಿಗೆ ನೆನಪಾಗಿದ್ದು ಹಿಂದಿನ ದಿನ ತಾನು ಓದಿದ್ದ ತನ್ನ ಹೊಸ ಫೇಸ್ಬುಕ್ ಫ್ರೆಂಡ್ ಹಾಕಿದ್ದ ಕೋಟ್.
ಅವಳಿಗೆ ತಾನಿವತ್ತು ಫೇಸ್ಬುಕ್ ನೋಡಿಲ್ಲ ಎಂದು ನೆನಪಾಯಿತು. ಹೇಗೋ ನಿದ್ರೆ ಬರುತ್ತಿಲ್ಲ. ಬೆಡ್ ಮೇಲಿಂದ ಎದ್ದು ಬಾಲ್ಕನಿಗೆ ಹೋಗಿ ಅಲ್ಲಿ ಚೇರ್ ಮೇಲೆ ಕುಳಿತುಕೊಂಡು ಮೊಬೈಲ್ನಲ್ಲಿ ಫೇಸ್ಬುಕ್ ತೆಗೆದಳು. ಮೊದಲು ತನ್ನ ಟೈಮ್ ಲೈನ್ ನೋಡಿದಳು. ಅವತ್ತು ಸಹ ಅವಳಿಗೆ ಸಾಕಷ್ಟು ಫ್ರೆಂಡ್ ರಿಕ್ವೆಸ್ಟ್ಗಳು ಬಂದಿದ್ದವು. ಆದರೆ ಅವುಗಳನ್ನು ಯಾವುದನ್ನು ಒಪ್ಪಿಕೊಳ್ಳದೆ ಎಲ್ಲವುಗಳನ್ನು ಡಿಲೀಟ್ ಮಾಡಿದಳು. ಹಾಗೆ ಮತ್ತೆ ಫೇಸ್ಬುಕ್ ನೋಡತೊಡಗಿದಾಗ ಅವಳಿಗೆ ಅಭಿ ಹಾಕುತ್ತಿದ್ದ ಪೋಸ್ಟ್ ನೆನಪಾಯಿತು. ಹಾಗೆ ತನ್ನ ಟೈಮ್ ಲೈನ್ನಲ್ಲಿ ಅವನು ಇವತ್ತು ಏನಾದರೂ ಪೋಸ್ಟ್ ಹಾಕಿದ್ದಾನೆಯೇ ಎಂದು ಅವನ ಪೋಸ್ಟ್ ಬಗ್ಗೆ ನೋಡತೊಡಗಿದಳು. ಕಳೆದೆರಡು ದಿನಗಳಿಂದ ಅವನ ಪೋಸ್ಟ್ ಮತ್ತು ಅದರಲ್ಲಿದ್ದ ಲೇಖನಗಳು ಅವಳನ್ನು ಬಹಳವಾಗಿ ಆಕರ್ಷಿಸಿದ್ದವು. ಅದೇ ಆಕರ್ಷಣೆ ಅವಳನ್ನು ಇವತ್ತು ಮತ್ತೆ ಅಭಿಯ ಪೋಸ್ಟ್ ಹುಡುಕುವ ರೀತಿ ಮಾಡಿತ್ತು. ಹಾಗೆ ಹುಡುಕುತ್ತಿರುವಾಗ ಅವನು ಇಂದು ಸಹ ಪೋಸ್ಟ್ ಹಾಕಿದ್ದ. ಮತ್ತೆ ಬರವಣಿಗೆಯಲ್ಲಿಯೇ ಇತ್ತು. ಈ ಸಲ ಅದು ಹಿಂದಿಯಲ್ಲಿತ್ತು. ಹಮ್ ಹೋ ಹೇ ಜೋ ಹಾಂಕೋ ಮೇ ಹಾಂಕೋ ಡಾಲ್ ಕೆ ಸಚ್ ಜಾನ್ ಲೆಟೆ ಹೈ ತುಜ್ಸೆ ಮೊಹಬ್ಬತ್ ಹೈ ಬಸ್ ಉಸ್ಲಿಯೇ ತೆರೆ ಝೂಟ್ ಪಿ ಸಚ್ ಬಾನಾ ಲೆಟಾ ಹೇ. ನಾವು ಕಣ್ಣಲ್ಲಿ ಕಣ್ಣಿಟ್ಟು ಸತ್ಯವನ್ನು ತಿಳಿದುಕೊಳ್ಳುತ್ತೇವೆ. ನಿಮ್ಮೊಂದಿಗೆ ಪ್ರೀತಿಯಾಗಿದ್ದರಿಂದಲೇ ಸುಳ್ಳನ್ನು ಸಹ ಸತ್ಯವೆಂದು ತಿಳಿದುಕೊಳ್ಳುತ್ತೇವೆ. ಇದು ಮಿರ್ಜಾ ಗಾಲಿಬ ಬರೆದ ಶಾಯರಿ. ಒಂದು ಕ್ಷಣ ಅದನ್ನು ಓದಿದ ಅವಳಿಗೆ ಮೈ ಜುಮ್ ಎಂದು ಅನಿಸತೊಡಗಿತು. ಅದನ್ನು ತನ್ನನ್ನು ಉದ್ದೇಶಿಸಿ ಬರೆಯಲಾಗಿದೆಯೇ ಎಂದು ಒಂದು ಕ್ಷಣ ಅಂದುಕೊಂಡರೂ ಸಹ ಅವನು ಹೇಗಿದ್ದರೂ ಅಪರಿಚಿತ. ತನಗೇಕೆ ಈ ರೀತಿ ಹೇಳುವ ಪ್ರಸಂಗ ಬರುತ್ತದೆ ಅಂತ ಅಂದುಕೊಂಡಳು. ಸುಮಾ ಮಿರ್ಜಾ ಗಾಲಿಬನ ಶಾಯರಿಗಳನ್ನು ಕಾಲೇಜು ದಿನಗಳಲ್ಲಿ ಓದಿದ್ದಳು. ಅದಕ್ಕೆ ಕೇವಲ ಶಬ್ದ ರಚನೆಗಳಿಂದ ಮತ್ತು ಅರ್ಥಗಳಿಂದ ಆ ಸಾಲುಗಳು ಅವನದೇ ಅಂತ ಗೊತ್ತಾಗಿತ್ತು. ಸುಂದರವಾದ ಸಾಲುಗಳು ಅದಕ್ಕೆ ತನ್ನದೇ ರೀತಿಯಲ್ಲಿ ಉತ್ತರ ಕೊಡಬೇಕು ಎಂದುಕೊಂಡ ಸುಮಾ ಯೋಚನೆ ಮಾಡಿ ಅದಕ್ಕೆ ಉತ್ತರವಾಗಿ ಕಮೆಂಟ್ ಬಾಕ್ಸಿನಲ್ಲಿ ಹರ್ ಏಕ್ ಬಾತ್ ಫೇಕೆ ಹೇತ್ ಹೋ ತುಮ್ ಕಿ ತು ಕ್ಯಾ ಹೇ ತುಮ್ ಹಿ ಕಹೋ ಕಿ ಏ ಅಂದಾಜ್ ಹೇ ಗುಪ್ತಗು ಕ್ಯಾ ಹೇ. ಪ್ರತಿ ಮಾತಿನಲ್ಲಿ ನೀನು ಏನು ಎಂದು ಹೇಳುತ್ತಿ, ನೀನೇ ಹೇಳು ಈ ಗುಪ್ತಗು ಏನು ಅಂತ ಎಂದು ಬರೆದು ಅದನ್ನು ಕಮೆಂಟ್ ಬಾಕ್ಸಿನಲ್ಲಿ ಹಾಕಿದಳು. ಹಾಗೆ ಕಮೆಂಟ್ ಮಾಡುತ್ತಲೇ ಅವಳಿಗೆ ಮನದಲ್ಲಿ ನಗು ಬಂತು. ಪಾಪ ಅವನು ಏನೋ ಒಂದು ಬರೆದು ಹಾಕಿದರೆ ನಾನು ಅವನಿಗೆ ಸವಾಲಾಗೋ ರೀತಿಯಲ್ಲಿ ಕಮೆಂಟ್ ಮಾಡಿ ಹಾಕುತ್ತೇನೆ. ಅವನು ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾನೋ. ತನ್ನ ಕಾಲೇಜ್ ದಿನಗಳಲ್ಲಿ ತನ್ನ ಗೆಳತಿಯೊಬ್ಬಳು ಮಿರ್ಜಾ ಗಾಲಿಬನ ತುಂಬ ದೊಡ್ಡ ಫ್ಯಾನ್ ಆಗಿದ್ದಳು. ಅವಳು ದಿನಾಲೂ ಒಂದು ಶಾಯರಿಯನ್ನು ಹಾಫ್ ಪೀರಿಯಡ್ ಇದ್ದಾಗ ಅದನ್ನು ಲೆಕ್ಚರರ್ ಪಾಠ ಮಾಡುತ್ತಿದ್ದ ಜಾಗದಲ್ಲಿ ನಿಂತು ಅವರ ರೀತಿಯಲ್ಲಿ ಪಾಠ ಮಾಡಿದ ಹಾಗೆ ಹೇಳುತ್ತಿದ್ದಳು. ಅವಳು ಹೇಳುವುದನ್ನು ಕೇಳಿ ಕೇಳಿ ಹಲವಾರು ಶಾಯರಿಗಳು ಸುಮಾಳಿಗೆ ಬಾಯಿಪಾಠ ಆಗಿದ್ದವು. ಇದು ಸಹ ಅವುಗಳಲ್ಲಿ ಒಂದು. ಸುಮಾಳಿಗೆ ಸುಮ್ಮನಿರಲಾಗದೆ ಅವಳು ಮತ್ತೆ ತನಗೆ ನೆನಪಿಗೆ ಬಂದ ಇನ್ನೊಂದು ಶಾಯರಿಯನ್ನು ತನ್ನ ಟೈಮ್ ಲೈನ್ನಲ್ಲಿ ಹಾಕಿದಳು. ಅದು ಹೀಗಿತ್ತು. ಹಜಾರೋ ಖ್ವಾಯಿಶೆ ಹೈಸೆ ಕಿ ಹರ್ ಖ್ವಾಯಿಶೆ ಫರ್ ದಮ್ ನಿಕಾಲೆ ಬಹುತ್ ನಿಕಾಲೆ ಮೇರೆ ಹರಮನ್ ಲೇಕಿನ್ ಫರ್ ಬಿ ಕಮ್ ನಿಕಾಲೆ ಎಂದು ಬರೆದು ತನ್ನ ಟೈಮ್ ಲೈನ್ನಲ್ಲಿ ಪೋಸ್ಟ್ ಮಾಡಿದಳು. ಮನದಲ್ಲಿ ನಗುತ್ತಿದ್ದಳು. ಅವನು ಒಂದು ವೇಳೆ ತನ್ನ ಪೋಸ್ಟ್ ನೋಡಿದರೆ ಹೇಗೆ ಪ್ರತಿಕ್ರಿಯೆ ಮಾಡಬಹುದು ಎಂದು ಅಂದಾಜು ಮಾಡುತ್ತಿದ್ದ. ಒಂದು ವೇಳೆ ಅವನು ತನ್ನ ಪೋಸ್ಟ್ ನೋಡಿದರೆ ಅವನು ತಾನೊಬ್ಬನೇ ಜಾಣನಲ್ಲ, ನನ್ನ ಜಾಣತನಕ್ಕೆ ಸವಾಲಾಗುವವರು ಇರುವವರು ಅಂತ ತಿಳಿದುಕೊಳ್ಳುತ್ತಾನೆ ಅಂತ ಅಂದುಕೊಂಡಳು. ಆದರೆ ಆಗಿದ್ದೇ ಬೇರೆ. ಅವಳೇನೋ ಅವನು ಹೇಗೆ ಪ್ರತಿಕ್ರಿಯಿಸಬಹುದು ಎಂದು ಯೋಚಿಸುತ್ತಿರುವಾಗಲೇ ಅವಳ ಮೊಬೈಲ್ಗೆ ಮೆಸೇಜ್ ಬಂದು ಸದ್ದು ಮಾಡಿತ್ತು. ಅದನ್ನು ತೆಗೆದು ನೋಡಿದಾಗ ತನ್ನ ಮೆಸೇಜ್ಗೆ ಒಂದು ಲೈಕ್ ಬಂದಿದ್ದು, ಅದರ ಜೊತೆಗೆ ಕಮೆಂಟ್ ಕೂಡ ಮಾಡಲಾಗಿತ್ತು. ಅದನ್ನು ತೆಗೆದು ನೋಡಿದಾಗ ಸುಬಾನಲ್ಲಾ ಕ್ಯಾ ಬಾತ್ ಹೇ ಎಂದು ತಾನು ಹಾಕಿದ್ದ ಮೆಸೇಜ್ ಕಮೆಂಟ್ ಬಾಕ್ಸಿನಲ್ಲಿ ಅಭಿ ಇದೀಗ ಕಮೆಂಟ್ ಮಾಡಿ ಕಳಿಸಿದ್ದ. ಜೊತೆಗೆ ಅದರ ಕೆಳಗೆ
ಈ ಜಗತ್ತಿನಲ್ಲಿ ನಮ್ಮದು ಅನ್ನುವ ವಸ್ತು ಯಾವುದೂ ಇಲ್ಲ. ಒಂದು ವೇಳೆ ಇದ್ದರೆ ಅದು ಕೇವಲ ನಮ್ಮನ್ನು ಇಷ್ಟಪಡುವ ಇನ್ನೊಂದು ಸುಂದರ ಹೃದಯ ಮಾತ್ರ ಎಂದು ಹೇಳಿ ಕಳುಹಿಸಿದ್ದ. ಒಬ್ಬ ರಾಜ ಮತ್ತೊಬ್ಬ ರಾಜನ ಮೇಲೆ ಯುದ್ಧ ಸಾರಿದಂತೆ ಒಂದು ರೀತಿಯಲ್ಲಿ ಬರೆದು ತನ್ನ ಕಮೆಂಟ್ ಬಾಕ್ಸಿಗೆ ಹಾಕಿದ್ದ. ಅದನ್ನು ಓದಿದ ಸುಮಾ, ಯಾರೀತ ತಾನು ಒಂದು ರೀತಿಯಿಂದ ಏನೋ ಬರೆದು ಹಾಕಿದರೆ ಅವನು ಸಹ ಅದಕ್ಕೆ ಸರಿಯಾಗಿಯೇ ಉತ್ತರ ನೀಡುವಂತೆ ಹೇಳ್ತಾನಲ್ಲ ಎಂದು ಅವನ ಬಗ್ಗೆ ಸಣ್ಣ ಕುತೂಹಲ ಮೂಡಿತ್ತು. ಆದರೆ ಅವನು ನೀಡಿದ ಉತ್ತರಕ್ಕೆ ಸುಮಾ ಪ್ರತ್ಯುತ್ತರ ನೀಡದೆ ಸುಮ್ಮನಾದಳು. ಈ ಕಥೆಯ ಮುಂದಿನ ಭಾಗ ಮುಂದುವರಿಯುವುದು.